ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ಕಾರ. ಆ್ಯಸ್ ಯೂಶುವಲ್ ಮತ್ತೊಂದು ಶೋಕಿ ವ್ಲಾಗ್ಸ್ಗೆ ಯು ಆರ್ ಮೋಸ್ಟ್ ವೆಲ್ಕಮ್. ಇವತ್ತೇನು ಹೊಂಟೇವಪ್ಪ ಅಂದರೆ ಇವತ್ತು ಕುಮಟಾ ಕಡೆ ಹೆಗ್ಗಡೆ ಅಂತ ಒಂದು ಊರು ಐತಿ. ಸೊ ಆ ಊರಿಗೆ ಕೆಲಸದ ನಿಮಿತ್ತ ಹೊಂಟೇವಿ. ಸೊ ಅಲ್ಲಿ ಏನೇನು ಒಣ ಹೊಸ ಬರಿ ಮಾಡ್ತೀವಿ ಏನೇನಿಲ್ಲ, ನನಗನ್ಸಿದ ಮಟ್ಟಿಗೆ ಇದು ಏನಪ್ಪ ಅಂದ್ರೆ ಈ ಸತಿ ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡೋದಕ್ಕತಿ ಅಂತ ಅಂದ್ಕೊಂಡೇನೆ. ಯಾಕಂದ್ರೆ ಕೆಲವೊಂದಿಷ್ಟು ಪ್ಲೇಸಿಗೆ ಹೋಗ್ಬೇಕು ಅಂತಂದು ಪ್ಲ್ಯಾನ್ ಮಾಡೇವಿ. ಪ್ಲ್ಯಾನ್ ಮಾಡಿದ್ವಿ, ಯಾವ ವರ್ಕ್ ಆಗೋದಲ್ಲ ಅಂತ ಗೊತ್ತಾಯ್ತು ನನಗೆ. ಬಟ್ ಆಲ್ದೋ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಂತ ತಿಳ್ಕೊಂತ. ಸೊ ಇನ್ಯಾಕೆ ತಡ, ಬರ್ರಿ. ಆಲ್ರೆಡಿ 6:10 ಆಯ್ತು. ನಮ್ಮ ದೋಸ್ತ ಬರ್ತಾನಂತ ಹೇಳ್ಯಾನ. 6:15 ಬಸ್ ಐತಿ. ಇನ್ನು 20 ನಿಮಿಷದಾಗ ನಾವು ಇಲ್ಲಿಂದ ಗೋಕುಲ್ ರೋಡ್ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಕ್ಯಾಚ್ ಮಾಡಬೇಕು. ಸೊ ನಾ ಡೈರೆಕ್ಟಾಗಿ ಬಸ್ನಾಗ ಮೀಟ್ ಹಾಕಂತ ಹೇಳಿ, ಯಾಕಂದ್ರೆ ಪುರ್ಸೋತಿಲ್ಲ. ಹೆಚ್ಚು ಕಮ್ಮಿ ಬಸ್ ಮಿಸ್ ಆತಂದ್ರೆ ಮತ್ತೆ ಹೊಯ್ಕೊ ಹೀಗಾಗಿ ಬರ್ರಿ ಹೋಗ್ಬೇಕು. ಅವ್ನ ಟೈಮ್ ಆಲ್ರೆಡಿ 6:15 ಆಯ್ತು. ನಮ್ಮ ದೋಸ್ತು ಹೊರಗೆ ಬರೋ ಸುದ್ದಿನೂ ತೆಗಿಯೋಲ್ಲ. ಇನ್ನು 15 ನಿಮಿಷ ಕೊಡ್ತಿ. ಅಕಸ್ಮಾತ್ ಏನಾರ ದೌಡು ಬರಲಿಲ್ಲ, 200 ರೂಪಾಯಿ ಬಸ್ ಚಾರ್ಜ್ ಇವಾಗ ಕೊಡ್ಬೇಕಲ್ಲ. 6:15ಗೆ ಅಶ್ವಮೇಧ ಬಸ್ ಇತ್ತು. 6:28 ಅಂದ್ರೆ ಬಂದನಿ, ಬಸ್ ಇಲ್ಲ. ಕೇಳಿದ್ರೆ 6:15 ಹೋಗ್ತಂತಾರೆ. ಟೈಮ್ ಇನ್ನೂ 6:15 ಆಗೇ ಇಲ್ಲ. ಏನು ಹೇಳ್ತೀರಿ ಇವ್ರಿಗೆ? ಏನು ಹೇಳಕ್ಕೆ ಬರ್ತಿಲ್ಲ. ಅಂಡು ಎನಿಥಿಂಗ್. ಹಾಂ, ಸೊ ನೆಕ್ಸ್ಟ್ ಬಸ್ ಯಾವ್ದೈತೆ ಅದಕ್ಕೆ ಆಗಬೇಕು. ಅದಕ್ಕಿಂತ ಬಿಫೋರ್ ಇಲ್ಲಿ ಅಂಕೋಲಾ ಬಸ್, ಕಾರವಾರ ಬಸ್ ಐತಿ. ಸೊ ಅದಕ್ಕೆ ಹತ್ತಿ ಕುಂತೇನೆ. ಅಕಸ್ಮಾತ್ ಬಾಜು ಹೊನ್ನಾವರದಲ್ಲಿ ಹಾಸನಕ್ಕೆ ಹೋಗು ಉಡುಪಿ ಬಸ್ ಐತಂತ. ಉಡುಪಿ ಬಸ್ ಅದು ಬಂದ್ರೆ, ಇಲ್ಲಾಂದ್ರೆ ಅಂಕೋಲಾಕ್ಕೆ ಹೋಗಿ ಅಲ್ಲಿಂದ ಅಲ್ಲಿ ಅಂತ. ಸೊ ಕಾರವಾರ ಬಸ್ ಹೊಂಡ್ತು. ನಾವು ಅದಕ್ಕೆ ಅಲ್ಲಿಂದ ಶಿಫ್ಟ್ ಆಗಿಬಿಟ್ವಿ. ಅದಕ್ಕೆ ಉಡುಪಿ ಧರ್ಮಸ್ಥಳ ಬಸ್ಸಿಗೆ. ಸೊ ಧರ್ಮಸ್ಥಳ ಬಸ್ನಾಗ ಕುಂತ್ವಿ. ಅದೊಂದು ಸಮಾಧಾನ, ಅಟ್ಲೀಸ್ಟ್ ಡೈರೆಕ್ಟಾಗಿ ಕುಮಟಾ ಮುಟ್ತೇವಪ್ಪ ಅಂತಂದು. ಇಲ್ಲ ಅಂದ್ರೆ ಇಲ್ಲಿ ಬಿಡ್ರಿ, ಈಗ ಅಂಕೋಲಾ ಕೇಳ್ಕೊಂಡು ಅಂಕೋಲಾ ಹೋದ್ಮೇಲೆ ಈ ಬಸ್ ಬರೋ ಮಟ್ಟ ಕಾಯ್ಬೇಕು. ಆಮೇಲೆ ಅಲ್ಲಿಂದ ಕುಮಟಾ ಮಠ ಎಲ್ಲಿ ಏನಾಕತಿ ಯಾವ ಗೊತ್ತ. ಅದಕ್ಕೆ ಇದೇ ಬಸ್ನಾಗ ಕುಂತ್ಬಿಟ್ರಿ, ಯಾಕೊಂದು ಅರ್ಧ ತಾಸು ಲೇಟ್ ಆಗೋಣ. ಬಟ್ ನೋ ವರೀಸ್. ಹಂಗೆ ನಮ್ಮ ದೋಸ್ತನ ಕಡೆ ಬ್ಲೂಟೂತ್ ಇಸ್ಕೊಂಬಂದಿದ್ದೀನಿ ನಾನು. ಯಾವುದೋ ಒಂದು ಏರ್ಪಾಡ್ಸ್ ಪ್ರೋ ಸಮಥಿಂಗ್. ಬಟ್ ಮುಷ್ಕಿರಿ ಏನಪ್ಪ ಅಂತಂದ್ರೆ ಅದ್ರಾಗ ಸಾವ್ಕಾರ ಚಾರ್ಜರ್ ಇಟ್ಟಿಲ್ಲ. ನಾ ಇಲ್ಲಿ ಬ್ಲೂಟೂತ್ ಕನೆಕ್ಷನ್ ಸಿಗೋಲ್ದು ಅಂತಂದ್ರೆ 15 ನಿಮಿಷ ತೊಗೊಳ್ದಲ್ಲಕ್ಕಂತ. ಇನ್ನಂತತಿ ನೀವು ಯಾರು ಇಸ್ಕೊಳ್ಬೇಕಾರೆ ಚಾರ್ಜ್ ಇಟ್ಟಾರ ಇಲ್ಲ ನೋಡ್ರಿ. ಇದ್ರಾಗ ಚಾರ್ಜು ಇಲ್ಲ. ಸೆಕೆಂಡ್ ತೆಗಿದ್ರೆ ಕೇಬಲ್ ಇಲ್ಲ, ಐಫೋನಿಂದಿದೆ. ಇವು ನಮ್ಮ ಕಡೆ 3 ಪಿನ್ ಚಾರ್ಜರ್ ಐತಿ. ಹಿಂಗೈತೆ ನಮ್ಮ ಬಾಳೆ. ಇಲ್ಲಿಂದ ನಮ್ಮ ಪ್ರಯಾಣ ಚಲೋ ಆತ್ರಿ ಇಲ್ಲಿಗೆ ಕುಮಟಾಕ್ಕೆ. ಸೊ ನನಗೆ ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ, ನನಗೆ ಎಂಜಾಯ್, ನನಗೆ ಯಾಕೆ ಖುಷಿ ಆಕೈತಿ ಈ ಪ್ಲೇಸಿಗೆ ಹೋಗ್ಬೇಕು ಅನ್ನೋದ್ರಾಗ, ಏನು ನಾವು ಪಶ್ಚಿಮ ಘಟ್ಟದಲ್ಲಿ ಎಂಟ್ರಿ ಕೊಡ್ತೇವೆ. ಆ ಗಿಡ ಮರಗಳ ಸಾಲು, ಆ ಹಕ್ಕಿ ಪಕ್ಷಿಗಳ ಕೂಗು, ಆ ನೀರುವ ಮೌನ ಏನು ನಮ್ಮ ಕಡೆ ಇಲ್ಲಿ ಸಿಗಲ್ಲಲ್ಲ, ಅದು ಅಲ್ಲಿ ಸಿಗ್ತದೆ ನಮಗೆ. ಆ್ಯಸ್ ಯೂಶ್ವಲ್ ನಾವು ನಮ್ಮ ಸೀಟ್ನಾಗ ಕುಂತಿದ್ವಿ. ಬಟ್ ದಡಿಕೆ ಭಾಳ ಆಗಾಕತ್ತಿತ್ತು. ಅಷ್ಟದ್ರಾಗ ನಿದ್ದೆ ಒಂದು ಜೋರು ಬಂದುಬಿಟ್ಟಿದ್ವಿ ರೀ. ಯಾಕಂದ್ರೆ ಕರೆಕ್ಟಾಗಿ ನಿದ್ದೆ ಆಗಿದ್ದಿಲ್ಲ. ಬಟ್ ಹಿಂದೆ ಕುಂತಿದ್ವಲ್ಲ, ಸೊ ನಿದ್ದೆ ಮಾಡೋ ಚಾನ್ಸ್ ಇದ್ದಿದ್ದಿಲ್ಲ. ಅದೊಂದು ಖುಷಿ. ಯಾಕಂದ್ರೆ ನಾವು ಹಿಂದೆ ಕುಂಡ್ರೂ ಕಾರಣ ನಿದ್ದೆ ಬರಬಾರ್ದು. ನೇಚರ್ ಸಾಧ್ಯ ಆದಷ್ಟು ಕಣ್ಣು ತುಂಬಿಕೊಳ್ಬೇಕು. ಯಾಕಂದ್ರೆ ವಿಡಿಯೋ ಎಷ್ಟಾದರೂ ಮಾಡ್ಬೋದು, ಬಟ್ ಈ ಕಣ್ಣೊಳಗೆ ಏನು ಅದನ್ನು ನೋಡಿ ಆ ಕ್ಷಣಕ್ಕೆ ಅದನ್ನು ಆನಂದಿಸ್ತಾವಲ್ಲ, ಅದು ಹೊಳ್ಳಿ ಸಿಗಲ್ಲ ಅನ್ನೋದು ಒಂದು ಕಾರಣಕ್ಕೆ ನಾವು ಹಿಂದೆ ಕುಂದ್ರೋದ್ರಿ. ಇನ್ನೊಂದೇನಂದ್ರೆ ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಕೊಟ್ಟತಿ, ಎಷ್ಟು ಖುಷಿ ಕೊಡುತ್ತೋ, ಎಷ್ಟು ಸಂಪತ್ತನ್ನು ಕೊಟ್ಟತಿ, ಎಷ್ಟು ದೇಹ ಆರೋಗ್ಯಕ್ಕೆ ಆಕ್ಸಿಜನ್ ಕೊಡ್ತದೆ, ಊಟ ಪ್ರತಿಯೊಂದು ಸಿಗ್ತತಿ. ಬಟ್ ಆದ್ರೆ ಮನುಷ್ಯನಿಗೆ, ಫಾರ್ ಎಕ್ಸಾಂಪಲ್ ನಮಗೆ ಎಲ್ಲರಿಗೂ ಅಲ್ಲ, ಎಲ್ಲರನ್ನು ಹಿಡ್ದೆ ಹೇಳಾಕತ್ತೇನೆ, ಎಷ್ಟು ಸಿಕ್ಕರೂ ತೃಪ್ತಿ ಇಲ್ಲ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಷ್ಟೈತೆ, ಇನ್ನೊಂದು ಸ್ವಲ್ಪ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು. ಹಾಗಾಗಿ ಆ ಪ್ರಕೃತಿ ಮಾತಿನ ಮಡಿಲಲ್ಲಿ ನಾವು ಇದ್ದು ಆಟ ಆಡೋದನ್ನು ಬಿಟ್ಟು ಆ ಮಡಲನ್ನು ಬಗೆಯಾಕತ್ತೇವೆ. ನಾವು ಎಷ್ಟು ಸಿಗ್ತತ್ತೆ ಅಷ್ಟು ಅರಣ್ಯವನ್ನು ನಾಶ ಮಾಡೋದು. ಆಬ್ವಿಯಸ್ಲಿ ಅರಣ್ಯ ನಾಶ ಮಾತ್ರ ಭಾಳ ಹೆಚ್ಚಿಗೆ ಮಾಡಾಕತ್ತೇವೆ. ಇದ್ರ ಪರಿಣಾಮವಾಗಿ ನಮಗೆ ಯಾವಾಗ ಬೇಕಾದಾಗ ಮಳೆ ಬರ್ತೈತಿ, ಯಾವಾಗ ಬೇಕಾದಾಗ ಬಿಸಿಲು ಬರ್ತೈತಿ. ಹೊಳ್ಳಿ ಚಳಿಗಾಲದಾಗ ಬಿಸಿಲು ಇರ್ತೈತಿ, ಬಿಸಿಲುಗಾಲದಾಗ ಮಳೆ ಬರ್ತೈತಿ, ಮಳೆಗಾಲದಾಗ ಥಂಡಿ ಇರ್ತೈತಿ. ಈ ರೇಂಜಿಗೆ ಹಾಕ್ಕೊಂತ ಹೊಂಟೈತಿ. ಸೊ ಇನ್ನಾದರೂ ಈಗ ಆಲ್ರೆಡಿ ಎಷ್ಟು ಹಾಳು ಮಾಡಬೇಕಿತ್ತು ಅದರ ದುಪ್ಪಟ್ಟು ಹಾಳು ಮಾಡೇವಿ. ಈಗಾದರೂ ಪ್ರಕೃತಿನ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ರೆ ಪಾಪ ಎಷ್ಟೋ ಚಂದ ಇರ್ತೈತಿ. ಹೊಳ್ಳಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮದುವೆ ಅಕ್ಕವೆ ಅಂತ ಹೇಳಕತ್ತಿಲ್ಲ ರೀ. ನಾವು ಮದುವೆ ಆಗಲಿಲ್ಲ ಅಂದ್ರೆ ನಮ್ಮ ದೋಸ್ತರು ಆಲ್ರೆಡಿ ಮದುವೆ ಮಕ್ಕಳು ಅದಾರ. ಅಟ್ಲೀಸ್ಟ್ ಅವ್ರು ನೋಡೋಕ್ಕಾದ್ರೂ ಇದು ಉಳಿತೈತಿ ಅನ್ನೋ ಒಂದು
ಸಣ್ಣ ಏನದು ಖುಷಿ ಆದರೂ ಸಿಗುತ್ತೆ ನಮಗೆ. ಇನ್ನು ನಿಮಗೆ ಬೇಸರ ಮಾಡೋದಿಲ್ಲ, ಯಾಕೆ ಭಾಳ ಥೆರಾಟಿಕಲಾಗಿ ಇದ್ರೊಳಗೆ ಹೋಗ್ಬಿಟ್ಟ ನಾನು. ಸೊ ಬರ್ರಿ ಹೊಟ್ಟೆ ಹಸ್ತತಿ. ಮೊದಲು ಇಲ್ಲಿ ಕುಮಟಾಕ್ಕೆ ಬಂದುಬಿಟ್ಲೆ ಶ್ರೀಮಾತ ಸಸ್ಯಾಹಾರಿ ಇದು ಐತ್ರಿ ಹೋಟೆಲ್. ಭಾಳ ಚಲೋ ಕೊಡ್ತಾನೆ ನೀವು ನಾಷ್ಟ, ಎಸ್ಪೆಷಲಿ ನಾಷ್ಟ ಭಾಳ ಚಲೋ ಕೊಡ್ತಾನೆ. ಸೊ ಹಂಗಾಗಿ ಬಂದು ಅಲ್ಲಿ ಮೇಲೆ ನಾಷ್ಟ ಬ್ಯಾಟಿಂಗ್ ಮಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಮಕ್ಕ ನೋಡ್ರಿ ಹೆಂಗಾಗೈತವ ನಾವು ದೇವ್ರಿನ ಹನಿ ಹೊರ್ತಕ್ಕೆ. ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಪಂಚಾಯತಿ ಕಡೆಯಿಂದ ದೇವಿ ಜಾತ್ರೆ ಐತಿ. ಇಲ್ಲಿ ಹೆಗ್ಗಡೆ ಒಳಗೆ ದೇವಿ ಜಾತ್ರೆ ಐತಿ. ಸೊ ಅಲ್ಲಿ ನಾವು ಪಂಚಾಯತಿಗೆ ಹೋಗಿದ್ದಕ್ಕೆ ಅವನು ಆಲ್ರೆಡಿ VIP ಎಂಟ್ರಿ ಎಲ್ಲರೂ ಪಾಳೆ ಹಚ್ಚಾರ. ನಮ್ಮನ್ನ ಆಲ್ರೆಡಿ ಒಳಗೆ ಬಿಟ್ಟಾರ ಅವ್ರೆ. ಸೊ ಪಂಚಾಯತಿಯವ್ರೇನು ಕಾರ್ಯದರ್ಶಿ ಅವರ ಫ್ರೆಂಡ್ ಇದ್ರು ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೊಟ್ಟೆ ಕಿಸ್ತತಿ ಉಣ್ಣು. ಮಧ್ಯಾಹ್ನದ ಭೋಜನವನ್ನು ನೀಡಿದ್ದಕ್ಕಾಗಿ ಶಾಂತಿಕಾ ಪರಮೇಶ್ವರಿ ದೇವಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ಹೊಟ್ಟೆ ಜಗ್ ಹಸ್ತತಿ. ಬಂದ್ಬಿಡ್ರಿ ಪಟ್ 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 ಬ್ಯಾಟಿಂಗ್ ಮಾಡೋಣಂತ. ಒಂದು ಏನದ ಅದೇನೋ ಅಂತಾರಲ್ಲ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸನ್ಮಾನ್ ಹೋಟೆಲ್ಗೂ ಬಂದಿದ್ದೆ. ಇಲ್ಲೂ ರೂಮ್ ಇಲ್ಲ. ಗೋವಾರ್ದಲ್ಲಿ ಹೋಗಿದ್ದೆ. ನನ್ನ ಮಗ 900 ರೂಪಾಯಿ ಹೇಳಕತ್ತಾನ. ಅವನು ಅದನ್ನೇನು ರೂಮ್ ಮಾಡ್ಯಾನ ಇವನವನ ಮನಿ ಮಾಡ್ಯಾನ ಗೊತ್ತಾಗಲಿಲ್ಲ. ಬ್ಯಾಬಿಡಪ್ಪ ಯಾಕೆ ಬೇಕಂತಂದು ಈಗ ಮತ್ತೆ ಬೇರೆ ಕಡೆ ನೋಡಕ್ಕೆ ಹೊಂಟಾನಿ. ಬೆಳಗ್ಗಿಂದ ತಿಕ್ಕಲ್ ತಿರುಗಿ ಹೋಗ್ಯೈತೆ ನನಗೆ. ಅವನು ಹೆಂಗಾಗ್ಬಿಟ್ಟಂದ್ರೆ ಅಪ್ಪ ಹೇಳ್ಕೊಳಕ್ಕೂ ಆಗೋಲ್ದು. ಇಲ್ಲೇ ಹೊಟ್ಟೆ ಕೂಳು ಕರೆಕ್ಟ್ ಬೀಳುವಲ್ದು, ಇದ್ರೂ ತಿನ್ನಕ್ಕಾಗೋಲ್ದು. ಎರಡನೇದ್ದು ಮ್ಯಾಲೆ ಹ್ಯೂಮಿಡಿಟಿ ಇದ್ರ ಅವನು ನಮ್ನಿ ನೀರು ನಾ ಬೆವ್ಯಾಕತ್ತಾನೆ. ನನಗೆ ಕಂಗಾಲಾಗೇನು ನಾ ಬೆವ್ಯಾಕತ್ತಿದ್ದು ನೋಡಿ. ಈ ನಮ್ನಿ ಬೆವ್ಯಾಕತ್ತಾನೆ ನಾನು ಅಂತಂದು. ಮೂರನೇದ್ದು ನಮಗೆ ತಕ್ಕಂಗೆ ಈಗ ನಾಷ್ಟ ಮಾಡಿದೆ. ಮಧ್ಯಾಹ್ನ ಏನೋ ಅಲ್ಲಿ ಪಾಪ ದೇವ್ರ ಗುಡಿಯಾಗ ಊಟ ಇತ್ತು, ಕತ್ತರಿಸಿ ಕಟ್ಟದೆ. ರಾತ್ರಿ ಊಟ ಏನು ಮಾಡಲಿಲ್ಲ. ಅವನವ್ನು ಬರೀ ಮೀನದ ಹೋಟೆಲ್ ಕಾಣಕತ್ತಾವ. ಶುದ್ಧ ಸಸ್ಯಾಹಾರಿ ಅದಾವು. ಅವು ನಮ್ನಿ ಶುದ್ಧ ಅದಾವ ಅಂದ್ರೆ ಅವನ ತಿನ್ನಲೇ ಬೇಡ ಅನ್ನೋ ರೇಂಜಿಗೆ ಆಗ್ಯಾನ. ನಾನು ಮೊದ್ಲು ರೂಮ್ ನೋಡೋಣ ತಡ್ರಿ, ಚಹಾ ಕುಡಿತೇನೆ. ತಲೆ ಹಪ್ಪಾತ. ಚಹಾ ಕುಡ್ದು ಆಮೇಲೆ ವಿಚಾರ ಮಾಡೋಣ. ಬರ್ರಿ ಮೊದಲು ಫಸ್ಟ್ ಕ್ಲಾಸ್ ಒಂದು ಚಹಾ ಕುಡಿಯೋಣ. ಸೊ ಫೈನಲಿ ಹಿಂಗೆ ಮಾಡಿ ಒಂದು 600 ರೂಪಾಯಿಗೆ ಒಂದು ಸಜ್ಜು ಮಾಡಿದ್ದೀವಿ ರೂಮು. ಸೊ ನೋಡೋಣ ಬರ್ರಿ. ಕಟಿ ಒಬ್ಬ ಉಳ್ಳಾಡುವಷ್ಟು ಅಷ್ಟ ಐತಿ. ನಾಟ್ ಬ್ಯಾಡ್. ಸದ್ಯ ಜೀವ ಗಾಳಿ ಅಡಿಗೆ ಸಾಕಾಗಿತ್ತು. ಹಾಡ ಆಗತ್ತೆ. ಈಗ ಮಸ್ತ್ ಜಳಕ ಮಾಡ್ಕೊಂಬಂದ್ವಿ. ಬಂದು ರೂಮ್ನಾಗ ಕೂತೀವಿ. ಈಗ ಇನ್ನೊಂದು ಇಫಿನ್ ಕೇಸ್ ಯಾರು ಗಿಮ್ಟ ಬರೋಂಗಿದ್ರೆ ಒಂದೇದು ಅಶ್ವಮೇಧ ಅಂತ ಬರ್ತದೆ. ಬೆಳಗ್ಗೆ 6:30ಗೆ ಕರೆಕ್ಟು ಹುಬ್ಳಿಯಿಂದ 6:30ಗೆ ಬಿಡ್ತಾನವ. ಆ ಬಸ್ಸಿಗೆ ಬಂದ್ರೆ ಒಂದು ಪಾಯಿಂಟ್ ಟು ಪಾಯಿಂಟ್ ಆಗಿರೋದ್ರಿಂದ ಭಾಳ ಅಕ್ಯುರೇಟಾಗಿ ಬರ್ತಾನೆ, ಭಾಳ ಮಸ್ತ್ ಬರ್ತಾನೆ. ಯಲ್ಲಾಪುರದಾಗ ಒಂದು 10 ನಿಮಿಷ ಚಹಾ ಕುಡಿಯೋಕೆ ನಿಂದಿರ್ತಾನೆ. ಅದನ್ನು ಬಿಟ್ಟರೆ ಸೀದಾ ಅಂಕೋಲದಿಂದ ಕುಮಟ ದಣ್ಣ. ಹೆಚ್ಚು ಕಡಿಮೆ 6:30ಗೆ ಬಿಟ್ಟರೆ ಇಲ್ಲಿ 10 ಗಂಟೆ 10:30. ಯಾಕಂದ್ರೆ 9:10 ಅಂಕೋಲದಾಗ ಇರ್ತಾನೆ ಅವ. 9:10 ಅಂಕೋಲದಾಗಿದ್ದು ಅಂದರೆ ಇನ್ನೊಂದು ಅಲ್ಲಿಂದ ಒಂದು 26ರಿಂದ 30 ಕಿಲೋಮೀಟರ್ ಇರ್ತಿತ್ತ. 30 ಕಿಲೋಮೀಟರ್ ಅಂದ್ರೆ ಒಂದು ಅರ್ಧ ತಾಸು ಇಲ್ಲ. 45 ಲೆಕ್ಕ, 45 ನಿಮಿಷದ ಲೆಕ್ಕ. 45 ನಿಮಿಷದ ಲೆಕ್ಕ ಅಂದ್ರೆ 10-15 ಇಲ್ಲ 10:30 ಹಿಡಿರಿ. ಹೆಚ್ಚು ಕಡಿಮೆ 3:30 ತಾಸು, ಹೆಚ್ಚು ಕಡಿಮೆ 3ರಿಂದ 3:30 ತಾಸನಾಗ ಬರ್ತಾನೆ. ಸೊ ಅದೊಂದು ಭಾಳ ಬೆಸ್ಟ್ ಐತಿ. ಅದನ್ನು ಬಿಟ್ಟರೆ ನಿಮಗೆ 7 ಗಂಟೆಗೆ ಬರ್ತೈತಿ. ಬಟ್ ಅದು ಸ್ಪೀಡಾಗೆ ಬರ್ತಾನೆ. ಬಟ್ ಅವ್ನು ಹೆಂಗೆ ಬಂದರೂ 11-15 ಹೊಡಿತೈತಿ. ನೆಕ್ಸ್ಟ್ ಇಲ್ಲೇ ಗೋವರ್ಧನ್ ಲಾಡ್ಜ್ ಒಂದು ಐತಿ, ಮಂದಾರ್ತಿ ಒಂದೈತಿ, ಮಂದಾರ ಒಂದೈತಿ. ಒಳ್ಳೆ ತಗ ಸನ್ಮಾನ್ ಲಾಡ್ಜ್ ಚಲೋ ಐತಿ. ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ರಿ. ಯಾಕಂದ್ರೆ ಅದು ರೇಟ್ ಕಡಿಮೆ, ಹೊಳ್ಳಿ ಕನ್ವೀನಿಯೆಂಟ್ ಐತಿ. ಸೊ ನಾವು ಬಂದೇವಿ. ಈಗ ಸದ್ಯ ಊಟ ಎಲ್ಲಿ ಚಲೋ ಸಿಗ್ತೈತಿ ಅಂತಂದು. ಎಲ್ಲಿ ಚಲೋ ಸಿಗೋದಿಲ್ಲ ರೀ, ಅಲ್ಲೊಂದು ಮೀನದ ಊಟ ಇರ್ತೈತಿ, ಅದನ್ನ ತಿನ್ಬೇಕು. ಬೇರೆ ಆಪ್ಷನ್ ಇಲ್ಲ. ಮಕ್ಕಳು ಮಿಂಚೊಂದು ತಿನ್ನು ಬರ್ರಿ. ಸ್ವಾಮಿಗಳ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಹೋಗ್ಬೇಕಲ್ಲ. ನಮಸ್ಕಾರ ಎಲ್ಲರಿಗೂ. ಸೊ ನಮ್ಮದಂತೂ ಫಸ್ಟ್ ಕ್ಲಾಸ್ ಒಂದು ಮೀನದ ಊಟ ಆಯಿತು.
ಒಂದು ಬಂಗಡ ಮೀನು ಒಳ್ಳೆ ಅದ್ರ ಜೋಡಿ ಏನೋ ಕೊಟ್ಟಿದ್ನಲ್ಲ ಕಡ್ಡಿ ಬಿತ್ತ ರೈಸ್ ಸಾಂಬಾರು ಕೊಟ್ಟಿದ್ರು. ಇಲ್ಲಿ ಪೂರ ಅನ್ನ ಅಂದ್ರೆ ಪೂರ ತಿನ್ನೋಕ್ಕಾಗಲ್ರಿಪ್ಪ. ನಮ್ಮ ಕಡೆ ಇದ್ದಿದ್ದು ಹೇಳ್ತಾನೆ, ನಮ್ಗೆ ಅದೇನೋ ಇಟ್ ಫೀಲ್ಸ್ ಲೈಕ್ ಡಿಫರೆಂಟ್. ಹಾಗಾಗಿ ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ. ಕೊಟ್ಟಿದ್ದನ್ನು ಎಷ್ಟು ಆಕತ್ತೆ ಅಷ್ಟು ತಿಂದ್ವಿ. ಬಿಟ್ಟಿದ್ದಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿನ ಕ್ಷಮೆನೂ ಕೇಳಿದ್ವಿ. ನಾವು ಈಗ ಜಸ್ಟ್ ಊಟ ಆಯ್ತು, ಒಂದು ರೌಂಡ್ ವಾಕ್ ಮಾಡ್ಕೊಂಬಂದು ಮಕ್ಕೊಂಬಿಟ್ರೆ ಹೊಳ್ಳಿ ಬೆಳಿಗ್ಗೆ ದೌಡ್ ಕೆಲ್ಸಕ್ಕೆ ಹೋಗಕ್ಕೆ ಬರ್ತೈತಿ. ಸೊ ಇದಾಗಿತ್ತು ನಮ್ಮ ಬ್ಲಾಗು. ನೋಡುವ ನಾಳೆ ಏನಾದರೂ ಸಿಕ್ಕರೆ ಅಪ್ಡೇಟ್ ಮಾಡುವ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ತೆ.